ನನ್ನ ಈ ಮನೆಯಿಂದ ಆಚೆ ಕಳ್ಸೋದು ಅಷ್ಟ್ ಈಸಿ ಅಲ್ಲ. ನಿಮ್ ಅಜ್ಜಿ ಹೇಳಿದ ತಕ್ಷಣ ಹೋಗ್ಬಿಡ್ತೀನಾ? ನಿಮ್ ಮುತ್ತಜ್ಜಿ ಹೇಳಿದ್ರು ನಾನು ಹೋಗಲ್ಲ. ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ಏನ್ ಜಾಸ್ತಿ ಮಾತಾಡ್ತಿದ್ಯಾ? ಕೈ ತುಂಬಾ ನೋವಾಗ್ತಿದೆ, ಬಿಟ್ಬಿಡು. ಪೊಲೀಸ್ ಆಫೀಸರ್ ನನ್ನ ಹತ್ರನೇ ನಿನ್ನ ಆಟನ? ಅಯ್ಯೋ ನೋವ್ತಾ ಇದೆ. ನೋವು ಹೋಗಿದೆ ಅಂತ ಈಗ ಗೊತ್ತಾಗ್ತಿದ್ಯಾ? ನಿನ್ ಚೇಷ್ಟೆಯಿಂದ ಎಲ್ರಿಗೂ ಇದಕ್ಕಿಂತ ಹೆಚ್ಚಾಗಿ ಪೇನ್ ಆಗಿರುತ್ತೆ. ಬಿಡು. ಎಷ್ಟೇ ಕಷ್ಟಪಟ್ರು ಈಗ ಸೆಟ್ ಮಾಡಕ್ ಆಗಲ್ಲ. ಏನ್ ಹಾಗೆ ನೋಡ್ತಾ ಇದ್ಯಾ? ಸೆಟ್ ಮಾಡು. ನಾನಾ? ಹೌದು, ನಿನ್ನಿಂದಾನೆ ಅಲ್ವಾ ಹೀಗಾಗಿದ್ದು? ಏನಾಯ್ತು? ಸೆರಗಿನ ಪಿನ್ ಕಿತ್ತು ಹೋಗೋದಕ್ಕೆ ಕಾರಣ ನೀನೆ. ಇವಾಗ ಸರಿ ಮಾಡ್ತೀಯೋ ಇಲ್ವೋ? ನೀನೇ ಹಾಕೋ. ಸ್ಟಾಪ್. ಹೇಗ್ ಹೋಗ್ಬಿಡ್ತೀಯ? ಮರ್ಯಾದೆಯಿಂದ ನನ್ ಸೆರಗಿನ ಪಿನ್ ಸರಿ ಮಾಡ್ತೀಯೋ ಇಲ್ವೋ? ಮಾಡ್ಲಿಲ್ಲ ಅಂದ್ರೆ ನನ್ ಸೆರಗ್ ಹಿಡಿದು ಎಳೆದ್ಬಿಟ್ಟೆ ಅಂತ ನಿಮ್ಮ ಅಮ್ಮಂಗೆ, ನಿಮ್ಮ ಅಜ್ಜಿಗೆ, ತಾತನ್ಗೆ ಎಲ್ಲರಿಗೂ ಹೇಳ್ಬಿಡ್ತೀನಿ. 3 ಎಣ್ಸೋಷ್ಟ್ರಲ್ಲಿ ಸರಿ ಮಾಡು. ತಡ ಮಾಡಿದ್ರೆ ಎಲ್ಲಾರ್ನೂ ಕೂಗ್ಬಿಡ್ತೀನಿ. 1 2 3. ಏನ್ ನಿಲ್ಸೋ? ಯಾಕೆ ಹೀಗೆ ಕಿರಿಸ್ತಾ ಇದೆಯಾ? ಸರಿ ಮಾಡ್ತೇನೆ ಬಿಡು. ಭಯ ಆಗ್ತಿದ್ಯಾ? ನನಗ್ ಮದ್ವೆ ಆಗಿದೆ, ನನಗೆ ಯಾಕೆ ಭಯ? ದೊಡ್ಡ ಪೊಲೀಸ್ ಆಫೀಸರ್ ಅಂತ ಹೇಳ್ಕೊಳ್ಳೋದಕ್ ಮಾತ್ರ, ಗನ್ ಹಿಡ್ಕೊಳಕ್ ಮಾತ್ರ ಬರುತ್ತೆ, ಪಿನ್ ಹಾಕೋದಕ್ ಬರಲ್ಲ. ಇದು ಯಾವ್ದೋ ಮೆಂಟಲ್ ಕೇಸ್ ತರ ಇದೆ. ಕಾಗದಗಳಲ್ಲ, ಜವಾಬ್ದಾರಿಗಳು. ನೀನಿಲ್ಲ ಅಂದ್ರೆ ನಮ್ಮಿಬ್ರು ಸಂಬಂಧದ ಮೇಲಾಣೆ. ನಿಮ್ಮ ಮಗಳನ್ನ ಕಾಪಾಡೋದಕ್ಕೆ ಸಹಾಯನೇ ಅಲ್ಲ, ದೊಡ್ಡ ಸಾಹಸನೇ ಮಾಡ್ತಿದ್ದೀನಿ. 6 ತಿಂಗಳು ಹೇಗಾದ್ರೂ ಅವಳನ್ನ ರಕ್ಷಣೆ ಮಾಡೋಣ ಅಂತ ಅನ್ಕೊಂಡ್ರೆ 6 ದಿನದಲ್ಲಿ ನನಗೆ ಭಯ ಹುಟ್ಟಿಸ್ತಿದ್ದಾಳೆ. ನನ್ನನ್ನು ಕೂಡ ನನ್ನ ಕುಟುಂಬದಿಂದ ದೂರ ಮಾಡೋ ಹಾಗಿದ್ದಾಳೆ ಕಲ್ಯಾಣಿ. ಅಪ್ಪ ಅಮ್ಮನಿಗೆ ಸುಳ್ಳಿನ ಹೇಳಿ ಹೇಳಿ ಈಗ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನನ್ನ ಮುಖನೇ ನೋಡ್ಕೊಳಕ್ ನನಗೆ ಅಸಹ್ಯ ಆಗುತ್ತೆ.
ಪಲ್ಲವಿ ದಮಯಂತಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋದು ತುಂಬಾ ತುಂಬಾ ಕಷ್ಟ ಆಗ್ತಿದೆ. ನಿಮ್ಗೇನು ಜೈಲಲ್ಲಿ ಕೂತ್ಕೊಂಡಿದ್ದೀರಾ. ಮಾಡಿರೋ ತಪ್ಪನೆ ಬಿಟ್ರೆ ನಿಮ್ಮನ್ನ ಬೇರೆ ಯಾರು ಏನೂ ಪ್ರಶ್ನೆ ಮಾಡಲ್ಲ. ಆದ್ರೆ ನನಗಿಲ್ಲಿ ದಿನ ಅಗ್ನಿ ಪರೀಕ್ಷೆ, ಅದು ನಿಮ್ ಮಗಳಿಂದಾನೆ. ನೋಡಿ, ಇನ್ನೊಂದು ದಿನ ಮಾತ್ರನೇ ಕಲ್ಯಾಣಿನ ಇಲ್ಲಿರೋದಕ್ಕೆ ಬಿಡ್ತೀನಿ ಅಂತ ಹೇಳಿದ್ರು. ಯಾವ ದಾರಿಲಿ ಬಂದಿದ್ದಾಳೋ ಅದೇ ದಾರಿಲಿ ವಾಪಸ್ ಹೋಗ್ಬೇಕು ಕಲ್ಯಾಣಿ. ನಾಳೆಯಿಂದ ಆ ಹುಡುಗಿಗೆ ಈ ಮನೇಲಿ ಇರೋಕೆ ಅವಕಾಶ ಇಲ್ಲ. ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಮನೆಯವ್ರನ್ನ ಎದುರಿಸೋಕು ನನ್ ಕೈಲಾಗ್ತಿಲ್ಲ. ಅದೇ ರೀತಿ ನಿಮಗ್ ಕೊಟ್ಟಿರೋ ಮಾತನ್ನು ಕೂಡ ನಾನು ತಪ್ಪಿಸಲ್ಲ. ಏನ್ ಮಾಡ್ಲಿ? ಅಮ್ಮ, ಆ ಕೆಲಸದವಳು ಅನುಪಮೆಯಿಂದ ನೀನ್ ನನಗ್ ದೂರ ಆಗಿದ್ಯಾ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ನಿನ್ನ ಈ ಭೂಮಿ ಮೇಲೆ ಇಲ್ದಿರೋ ಹಾಗೆ ಮಾಡಿರೋ ಅವಳಿಗೆ ಈ ಮನೆಯಲ್ಲಿ ಜಾಗ ಇಲ್ದಿರೋ ಹಾಗೆ ಮಾಡ್ತೀನಮ್ಮ. ಆಗ್ಲೇ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ನನಗ್ ಗೊತ್ತು. ನನಗಿಲ್ಲಿರೋದಕ್ಕೆ ಇನ್ನು ಒಂದಿನ ಟೈಮ್ ಕೊಟ್ಟಿದ್ದಾರೆ. ಅರ್ಧ ದಿನ ಸಾಕು. ಆ ಅನುಪಮಗೆ ನನ್ ಯಾರು ಅಂತ ತೋರ್ಸೋದಕ್ಕೆ. ನನ್ ಖಂಡಿತ ತೋರಿಸ್ತೀನಿ. ಕಲ್ಯಾಣಿ ಇಲ್ಲೇ ಇರೋ ಹಾಗೆ ಮಾಡ್ಬೇಕು ಅಂದ್ರೆ ನಾನು ಯಾರ್ದಾದ್ರೂ ಸಹಾಯ ತಗೊಳ್ಳೇಬೇಕು. ಯಾರನ್ನ ಕೇಳೋದು? ಶೌರ್ಯನ ಕೇಳಿದ್ರೆ ಒಳ್ಳೇದು. ಅವನು ನನಗೆ ಸಹಾಯ ಮಾಡ್ತಾನೆ. ಬೆಳಿಗ್ಗೆ ಆಗೋಷ್ಟರಲ್ಲಿ ಆ ಹುಡುಗಿ ಮನೆಯಿಂದ ಹೊರಟೋಗ್ತಾಳೆ. ಅಷ್ಟರಲ್ಲಿ ಅನುಪಮಗೆ ಸಂಬಂಧಪಟ್ಟ ರಹಸ್ಯಗಳು, ವ್ಯವಹಾರಗಳನ್ನೆಲ್ಲ ಅವಳ ಮೂಲಕನೇ ತಿಳ್ಕೋಬೇಕು. ಅದ್ಗೆ ಏನು ಪ್ಲೇಟ್ ಹಿಡ್ಕೊಂಡು ತಿರ್ಗಾಡ್ತಿದ್ದೀರಾ? ಭಿಕ್ಷೆ ಹಾಗನಿಸ್ತಿದ್ಯಾ ನಿನಗೆ? ಚಿಚಿ ಹಾಗ್ಯಾಕೆ ಹೇಳ್ತೀನಿ ಅದ್ಗೆ? ಇವಾಗ ಯಾರು ತಿನ್ನೋರಿದ್ದಾರೆ ಅಂತ ಕೇಳ್ದೆ ಅಷ್ಟೇ. ಇದಳಲ್ವಾ ಔಟ್ ಹೌಸ್ ಅಲ್ಲಿ ಕಲ್ಯಾಣಿ. ತಗೊಂಡ್ ಹೋಗಿ ಕೊಟ್ಟು ಬರ್ತೀನಿ. ನನ್ನ ಕೈಲಿ ಕೊಡಿ, ನಾನೇ ಕೊಟ್ಟು ಬರ್ತೀನಿ. ಯಾಕೆ ನಾನ್ ಕೊಡ್ಬಾರ್ದಾ? ಪುಣ್ಯ ಎಲ್ಲ ನಿನಗೆ ಬರ್ಬೇಕಾ? ನೀನು ಮಾತ್ರ ಒಳ್ಳೆಯವಳು ಅಂತ ಅನ್ನಿಸ್ಕೊಂಡು ಯಾವುದೋ ಒಂದು ದಿನ ಕರುಣೆಯನ್ನು ಅವಳನ್ನ ತೋರಣ ಅಂತನಾ? ಮೊದಲೇ ಅವಳಿಗೆ ಕೋಪ ಜಾಸ್ತಿ. ಮತ್ತೇನಾದ್ರೂ ಅಂತಾಳೇನು ಅಂತ ನಾನೇ ಹೋಗ್ತೀನಿ, ಕೊಡಿ. ಅಪ್ಪನ ಕೋಪಕ್ಕೆ ಹೋಲ್ಸಿದ್ರೆ ಅವಳ ಕೋಪ ಏನೇನೂ ಇಲ್ಲ. ನಾನೆಲ್ಲ ನೋಡಿದ್ದೀನಿ. ನಾನು ಜೀವನದಲ್ಲಿ ಯಾವುದಕ್ಕೂ ಹೆದರ್ಕೊಳ್ಳೋಳಲ್ಲ. ಅಯ್ಯೋ, ಹಾಗಂತ ಅಲ್ಲ, ನಾನಿದ್ದೀನಲ್ಲ, ತಗೊಂಡು ಹೋಗ್ತೀನಿ. ನೋಡನುಪಮ, ನಾನು ಕಲ್ಯಾಣಿ ಕೆನ್ನೆಗೆ ಹೊಡೆದಿದ್ದೀನಿ. ನಾಳೆ ಹೋಗೋ ಹುಡುಗಿ ಮನಸ್ಸಲ್ಲಿ ಯಾವ ಕೋಪನೂ ಇಟ್ಕೊಳ್ದೆ ಹೋಗ್ಬೇಕು ಅಂತಾನೆ ನನ್ನ ಕೈಯಾರೆ ಊಟ ಕೊಡ್ಬೇಕು ಅಂತ ಅಂದ್ಕೋತಾ ಇದ್ದೀನಿ. ಊಟ ಹಾಕಿದಿರಲ್ವಾ, ಪ್ಲೇಟ್ನ ನಾನೇ ಕೊಟ್ಟು ಬರ್ತೀನಿ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ನಿನ್ನ ಬಗ್ಗೆ ಏನಾದ್ರೂ ನಿಜ ಗೊತ್ತಾಗ್ಬಿಡುತ್ತೆ ಅಂತನಾ? ಅದು ತುಂಬಾನೇ ಇರ್ಬೋದು ಅದ್ಗೆ. ಇಲ್ಲ ಅಂದ್ರೆ ಇಷ್ಟು ಟೆನ್ಷನ್ ಮಾಡ್ಕೊಳ್ಳಲ್ಲ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಯಾವ್ದು ಏನೇ ಆದ್ರೂ ನಿನಗೆ ಅಪ್ಪ ಅಮ್ಮನ ರಕ್ಷಣೆ ಇದೆ ಅಲ್ವಾ, ಇನ್ ಭಯ ಯಾಕೆ? ಹೌದೌದು, ಶಿವಪಾರ್ವತಿ ಅತ್ತೆ ಈ ಕಿವಿಯಲ್ಲಿ ಬೈತಾರೆ, ಇನ್ನೊಂದು ಕಿವಿಯಲ್ಲಿ ಅಮೃತ ಹಾಕ್ದಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಿಮ್ ವಿಷಯದಲ್ಲಿ ಅಷ್ಟು ಪ್ರೀತಿ ತೋರಿಸ್ತಾರೆ. ಅದೃಷ್ಟ ಅಮ್ಮ. ಕಲ್ಯಾಣಿ ಯಾವ ಸಮಯದಲ್ಲಿ ಹೇಗಿರ್ತಾಳೋ ಗೊತ್ತಿಲ್ಲ. ಹೆಚ್ಚು ಕಮ್ಮಿಯಾಗಿ ಮತ್ತೆ ಜಗಳ ಮಾಡಿದ್ರೆ ಬೆಳಿಗ್ಗೆ ಆಗೋವರೆಗೂ ಇರ್ಬೇಕಲ್ವಾ? ನಿನಗ ಭಯ ಬೇಕಾಗಿಲ್ಲ. ಅವಳನ್ನ ಹೇಗ್ ಡೀಲ್ ಮಾಡ್ಬೇಕೋ ನಮಗ್ ಚೆನ್ನಾಗ್ ಗೊತ್ತು. ಬಾ ಪಲ್ಲವಿ.
ಸಂಪದ ಸಂಪದ, ಹೇಳಿ ಅಮ್ಮ. ಶೌರ್ಯ ಎಲ್ಲಿದ್ದಾನೆ? ನಾನು ಅವನ ಹತ್ರ ಮಾತಾಡ್ಬೇಕು. ಅವ್ರು ಇಲ್ವಲ್ಲ, ಸ್ಟೇಷನ್ ಇಂದ ಅರ್ಜೆಂಟಾಗಿ ಕಾಲ್ ಬಂತು ಅಂತ ಹೊರಟು ಹೋದ್ರು. ಈ ಟೈಮಲ್ಲ? ಹೌದು. ದಮಯಂತಿ ಏನ್ ಮಾತಾಡ್ತಾಳೋ, ಕಲ್ಯಾಣಿ ಏನ್ ಹೇಳ್ತಾಳೋ, ಮಾಧುರಿ ಬಗ್ಗೆ ಅವರ ಅಪ್ಪ ಅಮ್ಮನ ಬಗ್ಗೆ ಗೊತ್ತಾಗೋದ್ರೆ ಇನ್ನು ಕಥೆ ಅಷ್ಟೇನೆ. ಕಲ್ಯಾಣಿ, ನಿನಗೋಸ್ಕರ ಊಟ ತಗೊಂಡ್ ಬಂದಿದೀವಮ್ಮ, ತಗೋ ತಿನ್ನು. ಅಯ್ಯೋ, ನಿಂತ್ಕೊಂಡ್ ತಿಂದ್ರೆ ಅದು ಮೈಗೆ ಹತ್ತೋದಿಲ್ಲಮ್ಮ. ಕೂತ್ಕೊಂಡು ತಿನ್ನು ಕಲ್ಯಾಣಿ, ಆರಾಮಾಗಿ. ನೀವು ಕೂತ್ಕೊಳ್ಳಿ. ಯಾಕೆ ನನ್ ಪಕ್ಕ ಕೂತ್ಕೊಳ್ಳಕ್ ಮುಜುಗರನಾ? ಅಯ್ಯೋ, ನಮಗೆ ಯಾಕೆ ಮುಜುಗರ? ಪಲ್ಲವಿ, ಕೂತ್ಕೋ. ಊಟ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಕೆಲ್ಸದೊಂದು ತಂದ್ಕೊಡ್ತಿದ್ದ ಅಲ್ವಾ, ನೀವ್ಯಾಕೆ ತಗೊಂಡ್ ಬಂದ್ರಿ? ಪ್ರೀತಿಯಿಂದ ಯಾರು ತಂದ್ರೆ ಏನಿದೆ ಕಲ್ಯಾಣಿ? ಅದು ಸರಿನೇ, ಚೆನ್ನಾಗಿದೆ. ಇದ್ರಲ್ಲಿ ಒಂದ್ ಸ್ವಲ್ಪ ಉಪ್ಪಿತ್ತಿದ್ರೆ ಚೆನ್ನಾಗಿರೋದು. ಮೊದ್ಲು ತಿನ್ನಮ್ಮ, ತಿನ್ನು. ತುತ್ತನ್ನ ಎಷ್ಟು ಚೆನ್ನಾಗಿ ಕಲಿಸ್ತಿದ್ದಾಳಲ್ವಾ? ಹೌದು. ನೀನ್ ತಿನ್ನು. ಇವ್ರ ಕಲ್ಯಾಣಿ ಜೊತೆ ಏನ್ ಮಾತಾಡ್ತಿದ್ದಾರೋ ಏನೋ. ಅಯ್ಯೋ, ಕಲ್ಯಾಣಿ, ನೀನ್ ಯಾರು? ನಮ್ಮಮ್ಮನ್ ಮಗಳು. ನಿಮ್ಮಮ್ಮ ಯಾರು? ನಮ್ಮಪ್ಪನ ಹೆಂಡತಿ. ಅದೇ ನಮಗ್ ಗೊತ್ತಿಲ್ವಾ? ಗೊತ್ತಿದ್ರೆ ಕೇಳಲ್ಲ ಅಲ್ವಾ? ಪರವಾಗಿಲ್ಲ, ತುಂಬಾ ಹುಷಾರಾಗಿದ್ದಾಳೆ. ನಿಮ್ ತಾಯಿ ಹೆಸರೇನಮ್ಮ? ನಮ್ಮಮ್ಮನ ಹೆಸರು ಮಧುರೆ ಮೀನಾಕ್ಷಿ. ಓಹೋ, ಮತ್ತೆ ಮಧುರ ಮೀನಾಕ್ಷಿಗೂ ಈ ಅನುಪಮಗೂ ಏನ್ ಸಂಬಂಧ? ಮಾಧುರಿ ಬಗ್ಗೆ ನಿಜ ಹೇಳ್ಬಿಟ್ರೆ ಅವಳನ್ನ ನನ್ನನ್ನ ಇಬ್ಬರನ್ನೂ ಇರೋದಕ್ಕೆ ಬಿಡೋಲ್ಲ. ಕಾಪಾಡು ದೇವ್ರೇ. ನಮ್ಮಮ್ಮಂಗೂ ಅನುಪಮಗೂ ಅಲ್ವಾ? ಹೌದು. ಸಂಬಂಧನೇ ಅಲ್ವಾ ನೀವ್ ಕೇಳ್ತಿರೋದು? ಹೇಳು. ಫ್ರೆಂಡ್. ಅಷ್ಟೇನಾ? ಮತ್ತೆ ನಿನ್ನ ಯಾಕೆ ದತ್ತು ತಗೊಂಡಿದ್ದಾಳೆ? ನಮ್ಮಮ್ಮ ಇಲ್ವಲ್ಲ ಅದಕ್ಕೆ. ಅದಕ್ಕೆ ನನಗ್ ಹುಚ್ಚಿಡಿತಿದೆ. ನನಗ್ ಮತ್ತೆ ಹೇಳ್ತಾ ಇದೆ, ಜಾಸ್ತಿ ತಿನ್ಬಿಟ್ಟೆ ಅಲ್ವಾ? ಹಾ ಹೌದು. ಈ ಅನುಪಮ ಸಿಟಿಗೆ ಯಾವಾಗ ಬಂದ್ಲು? ನಿಮ್ ತಾಯಿನ ಯಾವಾಗ ಭೇಟಿ ಮಾಡಿದ್ಲು?
ನನಗೆ ತುಂಬಾ ನಿದ್ದೆ ಬರ್ತಿದೆ. ನಾಳೆ ಮಾತಾಡೋಣ. ತಗೊಳ್ಳಿ. ಇಲ್ಲಿ ಕೇಳಲಿ, ಏ ಹುಡುಗಿ, ಏನೇ ಹುಡುಗಿ, ಏನೂ ಹೇಳಿಲ್ವಲ್ಲ? ಕಲ್ಯಾಣಿ ಇನ್ನೂ ಎದ್ದಿಲ್ಲ. ಎದ್ದಿದ್ರು ಕೂಡ ಹೇಳಿದ ಮಾತು ಕೇಳಲ್ಲ. ಮಾತಿಗೂ ಎದುರು ವಾದಿಸ್ತಾಳೆ. ಇವಳನ್ನ ಹೋಗೋಕ್ ಬಿಟ್ರೆ ಎಲ್ಲಿಗಿಂತ ಹೋಗ್ತಾಳೆ. ಅವಳೇನಾದ್ರೂ ಇಲ್ಲಿರೋದಕ್ ಬಿಟ್ರೆ ಅಪ್ಪ ಅಮ್ಮನ ಮಾತಿಗೆ ಎದುರು ಹೇಳ್ದಾಗತ್ತೆ. ಒಂದ್ ವೇಳೆ ಅವಳನ್ನ ಕಳಿಸ್ಬಿಟ್ರೆ ಅವ್ರಿಗೆ ಕೊಟ್ಟು ಮಾತನ್ನ ನಾನು ತಪ್ಪಿಟ್ಟೆ ಅಂತ ಆಗ್ಬಿಡುತ್ತಲ್ಲ. ಮಾತು ಕೊಟ್ಟು ಕೂಡ ಏನ್ ಪ್ರಯೋಜನ? ಕಲ್ಯಾಣಿ ಅಂತೂ ನಾನು ಏನ್ ಹೇಳಿದ್ರೂ ಕೇಳಲ್ಲ. ಅಯ್ಯೋ, ನಾನು ಏನ್ ಮಾಡ್ಲಿ? ಕಲ್ಯಾಣಿನ ಇವತ್ತು ಮನೆಯಿಂದ ಕಳಿಸ್ತಾರೆ ಅಂತ ಅಮ್ಮ ರಾತ್ರಿ ಮಾತಾಡ್ತಿದ್ರು. ಮತ್ತೆ ರೂಮಿಂದ ಗೊರ್ಕೆ ಸೌಂಡ್ ಬರ್ತಿದ್ಯಲ್ಲ. ಬೆಳಿಗ್ಗೆನೆ ಬಂದು ನನ್ನ ನಿದ್ದೆ ಹಾಳು ಮಾಡಿ ಒಳ್ಳೆ ಬೆದ್ದನ್ ತರ ನೋಡ್ತಾ ನಿಂತಿದ್ಯಲ್ಲ. ನಿನ್ನ ನಮ್ಮ ಮನೆಯಿಂದ ಅಜ್ಜಿ ಹೇಗ್ ಕಳಿಸ್ತಾರೆ ಅಂತ ನೋಡ್ತೀನಿ. ಹೇಳಿದ ಕೆಲ್ಸ ಯಾಕೆ ಮಾಡಿಲ್ಲ ಅಂತ ನಾನು ಕೇಳೋದಿಲ್ಲ. ಮಾಡ್ಬೇಕು ಅಷ್ಟೇ, ಯಾವ ಕಾರಣನೂ ಹೇಳ್ಬಾರ್ದು. ಬಣ್ಣ ಅದ್ದಿರೋ ಸೀರೆಗಳ ಹಾಗೆ ಅವಳ ಚರ್ಮನ ಸುಲ್ದು ಒಣಗಾಕಲ್ವಾ? ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನಿನ್ ಕಾಲ್ನ ಅಜ್ಜಿ ಮುರಿತಾಳೆ. ಏ ಹೋಗು. ನಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಟ. ಕಲ್ಯಾಣಿ ಇಲ್ಲೇ ಇರೋ ಹಾಗೆ ಮಾಡೋಂತ ಶೌರ್ಯನ ಕೇಳಿದ್ರೆ ಉಪಾಯ ಮಾಡೋದೋ ಇಲ್ಲ ಸಹಾಯ ಮಾಡೋದೋ ಮಾಡ್ತಾನೆ. ಶೌರ್ಯ, ಅಮ್ಮ, ನಾನು ಕೂಡ ಬರ್ತೀನಿ. ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ಮತ್ತೆ ಏನ್ ತಪ್ಪು ಮಾಡ್ದೆ ಅನುಪಮ್ಮ? ಯಾಕಮ್ಮ ಹಾಗೆ ಮಾತಾಡ್ತೀರಾ? ನೀವ್ ಹೇಳಿಮ್ಮ, ಎಲ್ಲಿಗೆ ಡ್ರಾಪ್ ಮಾಡ್ಬೇಕು? ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತಿದೆ. ಯಾವ ದೇವಸ್ಥಾನ? ಯಾವ್ದಾದ್ರೂ ಪರವಾಗಿಲ್ಲ, ಮನಃಶಾಂತಿಗೋಸ್ಕರ. ಭಕ್ತಿ ಜಾಸ್ತಿ ಆಗ್ತಿದೆ ಅನಿಸ್ತಿದೆ. ಮೊದ್ಲು ಮನೆ ಕೆಲ್ಸನ ಪೂರ್ತಿ ಮಾಡು. ಎಲ್ಲ ಕೆಲ್ಸನೂ ಆಗೋಯ್ತು. ಇನ್ನು ಯಾವ ಕೆಲ್ಸ ಬಾಕಿ ಇದೆ ಅಂತ ನೋಡಿ ಹೇಳ್ತೀನಿ. ಅಮ್ಮ, ಮನೆ ಕೆಲಸ ಎಲ್ಲ ಪೂರ್ತಿ ಮಾಡಿದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ನಿನ್ಗೇನ್ ಪ್ರಾಬ್ಲಮ್? ನನಗೇನೋ ಪ್ರಾಬ್ಲಮ್ಮು ಏನೂ ಇಲ್ಲ. ಹಾಗಾದ್ರೆ ಏನು ಕೇಳ್ಬೇಡಿಮ್ಮ. ಅಮ್ಮ, ನೀವು ಬನ್ನಿ. ಕಾಲ್ ಮುರ್ದಾಕಿದ್ರು ಪರವಾಗಿಲ್ಲ, ಈ ಅನುಪಮ್ಮನ ಅಳಿಸೋದಕ್ಕಾದ್ರೂ ನಾನ್ ಈ ಮನೇಲೇ ಇರ್ಬೇಕು. ಹೂ ಕಡ್ಡಿ ಏನು ತಗೊಂಡೋಗ್ತಿಲ್ವಲ್ಲ? ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ? ನಿಜವಾಗ್ಲೂ ದೇವಸ್ಥಾನಕ್ಕೆನಾ? ಹತ್ತಮ್ಮ.
ಶೌರ್ಯನ್ಗೆ ಕಲ್ಯಾಣಿ ವಿಷಯ ಹೇಳಿ ಹೇಗ್ ಸಹಾಯ ಕೇಳೋದು, ಏನ್ ಅನ್ಕೊಳ್ತಾನೋ ಏನು. ಹಾಗಂತ ನಾನು ಮೌನವಾಗಿದ್ರೆ ಶೌರ್ಯ ಕೆಲ್ಸದ ಮೇಲೆ ಹೊರಟೋಗ್ತಾನೆ. ಅಷ್ಟರೊಳಗಡೆ ಕಲ್ಯಾಣಿನ ಮನೆಯಿಂದ ಕಳಿಸ್ಬಿಟ್ರೆ ಎಲ್ಲಿ ನಿಲ್ಲಿಸ್ಬೇಕೋ ಹೇಳಿಮ್ಮ. ಅವಾಗಾದ್ರೂ ನಿಮ್ಮ ಆಲೋಚನೆಗಳು ನಿಲ್ಲುತ್ತೇನೋ ಅಂತ. ಶೌರ್ಯ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಮ್ಮಮ್ಮನ ಹತ್ರ ಹೇಳಿದ ಈ ಅಮ್ಮ ದೇವಸ್ಥಾನಕ್ಕಂತೂ ಹೋಗ್ತಿಲ್ಲ ಅಲ್ವಾ?